Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಮಾಡರ್ನ್ ಮಾರ್ಕೆಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ಪ್ರಿನ್ಸಿಪಲ್ಸ್ ಆ್ಯಂಡ್ ಡ್ರೈವರ್ಸ್ ಆಫ್ ನ್ಯೂ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಸೊ ನಾನು ಆಲ್ರೆಡಿ ಚಾಪ್ಟರ್ 1 to 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ಒಂದು ವಿಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಸೊ ಇದು ತುಂಬ ಈಸಿ ಚಾಪ್ಟರ್ ಆಗಿದೆ. ಸೊ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ. ಸೊ ಇಲ್ಲಿ ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ ಅಂದರೆ ಏನು ಅಂದರೆ, ಮೇಜರ್ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್ play a crucial role in communication and marketing strategy. ಸೊ ಇವಾಗ ನೀವೆಲ್ಲರೂ ನೋಡಿದ್ದೀರ ಏನು ಅಂದರೆ, ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆ್ಯಡ್ಸ್ಗಳಾಗಿರ್ಬೋದು ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಯಾಕೆ? ಈ ಒಂದು ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಏನಾಗಿದೆ ಅಂದರೆ ತುಂಬ ಜನ ಎಂಗೇಜ್ ಆಗಿರ್ತಾರೆ. ಅಂದರೆ ತುಂಬ ಜನ ಒಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾನೆ ಇರ್ತಾರೆ. ಓಕೆನಾ? ಯಾರು ಯೂಸ್ ಮಾಡಿಲ್ಲ ಅನ್ನಂಗೆ ಇರಲ್ಲ. ತುಂಬ ಜನ, ಆಲ್ಮೋಸ್ಟ್ ಎಷ್ಟೊಂದು ಜನ ಈ ಒಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ? ಈ ಆ್ಯಪ್ಸಲ್ಲಿ ನಾವೇನಾದ್ರು ಆ್ಯಡ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಪಾಸ್ ಮಾಡೋದ್ರಿಂದ ಅದು ವೈಡ್ ರೇಂಜ್ ಆಫ್ ಪೀಪಲ್ಗೆ ಶೇರ್ ಆಗುತ್ತೆ ಆ್ಯಂಡ್ ವೈಡ್ ರೇಂಜ್ ಆಫ್ ಪೀಪಲ್ ಅದನ್ನು ನೋಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಅಲ್ವಾ? ಸೊ ಅದನ್ನು ನಾವು ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ ಅಂತೀವಿ. ಸೊ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಅನ್ನೋದನ್ನ ಪ್ರಮೋಟ್ ಮಾಡ್ತಾರೆ. ಆಯಿತಾ? ನೆಕ್ಸ್ಟು ದ ವೈಡ್ ಸ್ಪ್ರೆಡ್ ಅಡಾಪ್ಷನ್ ಆಫ್ ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಅಫೋರ್ಡಬಲ್ ಇಂಟರ್ನೆಟ್ ಆಕ್ಸೆಸ್ ಆಸ್ ಗ್ರೇಟ್ಲಿ ಇನ್ಕ್ರೀಸ್ ಡಿಜಿಟಲ್ ಮೀಡಿಯಾ ಕನ್ಸಂಪ್ಷನ್ ಅಕ್ರಾಸ್ ದಿ ಕಂಟ್ರಿ. ಸೊ ಇವಾಗ ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ ಅನ್ನೋದು ಯಾಕೆ ಜಾಸ್ತಿ ಆಗ್ತಿದೆ ಅಥವಾ ಡಿಜಿಟಲ್ ಮೀಡಿಯಾ ಅನ್ನೋದು ತುಂಬ ಜನ ಯಾಕೆ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂದರೆ, ಈಗ ಪ್ರತಿಯೊಂದು ಮನೇಲೂ ಕೂಡ ಸ್ಮಾರ್ಟ್ ಫೋನ್ಸ್ ಅನ್ನೋದು ಇದ್ದೇ ಇದೆ ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದು ಫೋನ್ಸ್ ಅನ್ನೋದನ್ನ ಯೂಸ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಆ ಫೋನ್ಸಲ್ಲಿರೋ ಇಂಟರ್ನೆಟ್ ಬಂದುಬಿಟ್ಟು ಒಬ್ರೊಬ್ರದ್ದು ಲಿಮಿಟೆಡ್ ಆಗಿರುತ್ತೆ, ಬಟ್ ಇನ್ನೊಬ್ರೊಬ್ರದ್ದು ಅನ್ಲಿಮಿಟೆಡ್ ವೈಫೈಯೋ ಅಥವಾ ಅನ್ಲಿಮಿಟೆಡ್ ನೆಟ್ನೋ ಹಾಕ್ಕೊಂಡಿರ್ತಾರಲ್ವ. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಜನ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ತುಂಬ ಜನ ಅಡಾಪ್ಟ್ ಆಗಿರ್ತಾರೆ. ಆಯಿತಾ? ಸೊ ಇದರಿಂದ ಏನಾಗ್ತಿದೆ ಅಂದರೆ, ಒಂದು ಆಡಿಯನ್ಸ್ನ ನಾವು ಜಾಸ್ತಿ ಜನ ಆಡಿಯನ್ಸ್ನ ಒಂದೇ ಕಡೆ ರೀಚ್ ಮಾಡಬೇಕು ಅಂದರೆ ನಮಗಿರುವಂಥ ಒಂದೇ ಪ್ಲ್ಯಾಟ್ಫಾರ್ಮ್ ಯಾವುದು? ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಲ್ವಾ? ಸೊ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಬಟ್ ನಾವು ಏನಕ್ಕೆ ಯೂಸ್ ಮಾಡ್ಕೊಳ್ತೀವೋ ಆ ಬೇಸಿಸ್ ಮೇಲೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಡಿಪೆಂಡ್ ಆಗುತ್ತೆ. ಓಕೆನಾ? ಅದನ್ನು ನಾವು ಡಿಜಿಟಲ್ ಮೀಡಿಯಾ ಇಂಡಸ್ಟ್ರೀಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ನೋಡೋದಾದ್ರೆ, ರೀಚಿಂಗ್ ಆಡಿಯನ್ಸ್ ಟು ಡಿಜಿಟಲ್ ಚಾನಲ್ಸ್. ಅಂದರೆ ಈಗ ತುಂಬ ಜನನ ನಾವು ರೀಚ್ ಮಾಡಬೇಕು ಅಂದರೆ ಯಾವ ಚಾನಲ್ಸ್ನ ಅಂದರೆ ಡಿಜಿಟಲ್ ಚಾನಲ್ಸ್ನ ನಾವು ಅಡಾಪ್ಟ್ ಮಾಡ್ತೀವಿ. ಅಂದರೆ ವೇರಿಯಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎನೇಬಲ್ ಟಾರ್ಗೆಟ್ ಅಡ್ವರ್ಟೈಸಿಂಗ್ ಆ್ಯಂಡ್ ಡೈರೆಕ್ಟ್ ಎಂಗೇಜ್ಮೆಂಟ್. ಈಗ ನೀವು ನೋಡ್ಬೋದು, ಫಸ್ಟ್ ಆಗಿದ್ರೆ ಏನಾಗ್ತಿತ್ತು ಅಂದರೆ, ಈಗ ಎಕ್ಸಾಂಪಲ್ ನಾವು ತೊಗೊಳ್ಳೋದಾದರೆ, ಫಸ್ಟ್ ಆಗಿದ್ರೆ ಇವಾಗ ಏನೋ ಒಂದು ಇನ್ಫಾರ್ಮೇಷನ್ ನಮಗೆ ಬೇಕು ಅಂದ್ಕೊಳ್ಳಿ. ಆಯಿತಾ? ಯಾವುದೋ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ ನಮಗೆ ಬೇಕು ಅಂದ್ಕೊಳ್ಳಿ. ಆವಾಗ ನಾವೇನು ಮಾಡಬೇಕಿತ್ತು? ಸೈಬರ್ಗೆ ಹೋಗಬೇಕಿತ್ತು, ಅಥವಾ ಯಾರಾದರೂ ತಿಳ್ಕೊಂಡಿರೋ ಹತ್ರ ಹೋಗಬೇಕಿತ್ತು, ಅಥವಾ ಟಿವಿಗಳಲ್ಲಿ ನೋಡಿ ನಾವು ತಿಳ್ಕೊಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ನಮ್ಮ ಹತ್ರ ಇರುವಂಥ ಒಂದು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮು, ಟ್ವಿಟರು ಏನು ಬೇಕು ನಮ್ಗೆ ಇನ್ಫಾರ್ಮೇಷನು ಎಲ್ಲ ಕೂಡ ಇದೊಂದು ಸ್ಮಾರ್ಟ್ ಫೋನಲ್ಲೇ ನಮಗೆಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ ಅಲ್ವಾ? ಆ ರೀತಿ ಇವಾಗ ಆಡಿಯನ್ಸ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕಿದ್ರೂ ಕೂಡ ಒಂದು ಡಿಜಿಟಲ್ ಚಾನಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಲಾಟ್ ಆಫ್ ಆಡಿಯನ್ಸ್ ನಾವು ಒಂದೇ ಜಾಗದಲ್ಲಿ ಅವ್ರನ್ನೆಲ್ಲ ನಾವು ಅಟ್ರಾಕ್ಟ್ ಮಾಡ್ಬೋದು. ಓಕೆನಾ? ಇವಾಗ ನಾವು ಡಿಜಿಟಲ್ ಚಾನಲ್ಸ್ ಬಗ್ಗೆನೇ ಹೇಳ್ತಿದ್ದೀವಿ, ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆನೇ ಹೇಳ್ತಿದ್ದೀವಿ. ಬಟ್ ಟ್ರೆಡಿಷ್ನಲ್ಗೂ ಮತ್ತು ಡಿಜಿಟಲ್ ಮಾರ್ಕೆಟಿಂಗಿಗೂ ಡಿಫ್ರೆನ್ಸ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಆಯಿತಾ? ಬೇಸಿಸಲ್ಲಿ ಫಸ್ಟ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್. ಚಾನಲ್ಸ್ ಯಾವುದಾದ್ರು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂದರೆ ಪ್ರಿಂಟ್ ಆ್ಯಡ್ಸು, ಟಿ ವಿ, ರೇಡಿಯೋಸು, ಡೈರೆಕ್ಟ್ ಮೇಲು, ಇದರಿಂದ ಇನ್ಫಾರ್ಮೇಷನ್ ಬಂದರೆ ಅದು ಟ್ರೆಡಿಷ್ನಲ್ಲು.
ಅದೇ ಡಿಜಿಟಲ್ ಅಂದರೆ ಸೋಷಿಯಲ್ ಮೀಡಿಯಾ, ಇಮೇಲು, ಆನ್ಲೈನ್ ಆ್ಯಡ್ಸು, ಇದ್ರ ಮೂಲಕ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಆಯಿತಾ? ಟ್ರೆಡಿಷ್ನಲಲ್ಲಿ ಒಂದು ಬ್ರಾಡ್ ಆಡಿಯನ್ಸ್ನ ಕವರ್ ಮಾಡ್ತಾರೆ. ಅಂದರೆ ಎಕ್ಸಾಂಪಲ್ ಆ್ಯಡ್ಸ್ ಕೊಡೋದ್ರಿಂದ ಅಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ, ಅಥವಾ ಟಿ ವಿಯಲ್ಲಿ ಎಷ್ಟು ಜನ ಟಿ ವಿ ನೋಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ ಟಾರ್ಗೆಟೆಡ್ ಆಡಿಯನ್ಸು, ಅಂದರೆ ಯಾರು ಯಾವ ಏಜ್ ಗ್ರೂಪ್ ಅವ್ರಿಗೆ ಈ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗಬೇಕು, ಅಥವಾ ಯಾರಿಗೆ ಇನ್ಫಾರ್ಮೇಷನ್ ಅನ್ನೋದು ಸಿಕ್ಕಿದ್ರೆ ಜಾಸ್ತಿ ಶೇರ್ ಆಗುತ್ತೆ, ಅಥವಾ ಜಾಸ್ತಿ ಇನ್ಫಾರ್ಮೇಷನ್ ಅನ್ನೋದು ಶೇರ್ ಆಗುತ್ತೆ, ಇನ್ನದೆಲ್ಲ ನೋಡ್ತಾ ಹೋಗ್ತಾರೆ. ಆಯಿತಾ? ನೆಕ್ಸ್ಟು ಕಾಸ್ಟಲ್ಲಿ ನಾವು ನೋಡೋದಾದರೆ ಈ ಒಂದು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅನ್ನೋದು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಡಿಜಿಟಲ್ ಅನ್ನೋದು ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗಿರುತ್ತೆ ಎಕ್ಸ್ಪೆನ್ಸಸ್. ಯಾಕೆಂದರೆ ಡಿಜಿಟಲ್ ಫಾರ್ಮಲ್ಲಿ ನಾವು ಯೂಸ್ ಮಾಡೋದ್ರಿಂದ ಜಾಸ್ತಿ ಅವ್ರಿಗೆ ಅಮೌಂಟ್ ಅನ್ನೋದು ಬೇಕಾಗಿರಲ್ಲ. ಆಯಿತಾ? ಇನ್ನು ನೆಕ್ಸ್ಟ್ ಡಿಫ್ರೆನ್ಸ್ ನಾವು ನೋಡೋದಾದರೆ ಕಮ್ಯುನಿಕೇಷನ್ ಅಂದರೆ ಇಲ್ಲಿ ಟ್ರೆಡಿಷ್ನಲಲ್ಲಿ ಒನ್ ವೇ ಕಮ್ಯುನಿಕೇಷನ್. ಅಂದರೆ ಇವಾಗ ಬರೀ ನಾವು ಟಿ ವಿಲಿ ಏನಾದ್ರು ಅಡ್ವರ್ಟೈಸ್ಮೆಂಟ್ ಅನ್ನೋದನ್ನ ಕೊಟ್ಟು ಅಂದ್ಕೊಳ್ಳಿ, ಆವಾಗ ನಾವು ಬರೀ ಒಂದು ಜನಗಳಿಗೆ ಬರೀ ಒಂದು ಅರಿವು ಅನ್ನೋದನ್ನ ಮೂಡಿಸ್ತೀವಿ. ಬಟ್ ಜನಗಳಿಂದ ಅಥವಾ ಕನ್ಸ್ಯೂಮರಿಂದ ಫೀಡ್ಬ್ಯಾಕ್ ಅನ್ನೋದು ನಮಗೆ ಸಿಗಲ್ಲ. ಅದೇ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗೆ ನಾವು ಹೋಗೋದಾದರೆ ಅಲ್ಲಿ ಟೂ ವೇ ಕಮ್ಯುನಿಕೇಷನ್. ಅಂದರೆ ಇವಾಗ ನಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ವಾ ಅಂತ ಹೇಳಿ ಒಂದೇ ಸತಿ ರಿವ್ಯೂ ಅನ್ನೋದನ್ನ ಕೊಡ್ತಾರೆ. ಆಯಿತಾ? ಸೊ ಇದನ್ನು ಟೂ ವೇ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಎಂಗೇಜ್ಮೆಂಟಲ್ಲಿ ನೋಡೋದಾದ್ರೆ ಲಿಮಿಟೆಡ್ ಇಂಟ್ರಾಕ್ಷನ್, ಅಂದರೆ ಜಾಸ್ತಿ ಜನ ಜೊತೆ ಜಾಸ್ತಿ ಜನಕ್ಕೆ ಇನ್ಫಾರ್ಮೇಷನ್ ಅನ್ನೋದು ಕೊಡಲ್ಲ. ಬಟ್ ಈ ಒಂದು ಡಿಜಿಟಲ್ ಅನ್ನೋದು ಜಾಸ್ತಿ ಜನಕ್ಕೆ ಇನ್ಫಾರ್ಮೇಷನ್ ಅನ್ನೋದು ಬೇಗನೆ ಶೇರ್ ಆಗುತ್ತೆ. ಆ್ಯಂಡ್ ಫೀಡ್ಬ್ಯಾಕ್ ಅನ್ನೋದು ನಿಮಗೆ ಗೊತ್ತಿದೆ, ಟ್ರೆಡಿಷ್ನಲಲ್ಲಿ ಸ್ಲೋ. ಇವಾಗ ನಾವು ಫೀಡ್ಬ್ಯಾಕ್ ಮಾಡಬೇಕು ಅಂದರೆ ಲೆಟರ್ ಬರೀಬೇಕು, ಆವಾಗ ಆ ಒಂದು ಲೆಟರ್ ಅನ್ನೋದನ್ನ ತಲುಪಿದ ಮೇಲೆ ಒಂದು ಫೀಡ್ಬ್ಯಾಕ್ ಅನ್ನೋದು ಮತ್ತೆ ರಿಪ್ಲೈ ಮಾಡೋಕ್ಕಾಗುತ್ತೆ. ಬಟ್ ಈ ಒಂದು ಡಿಜಿಟಲಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟೆಂಟ್ ಫೀಡ್ಬ್ಯಾಕ್, ಅಂದರೆ ಹಾಕಿದ ತಕ್ಷಣ ರಿಪ್ಲೈ ಬಂದುಬಿಡುತ್ತೆ. ಇವಾಗ ಕಂಟೆಂಟ್ ಯಾವ್ದು ಹಾಕ್ತೀವೋ ಆ ಬೇಸಿಸ್ ಮೇಲೆ ರಿಪ್ಲೈ ಅನ್ನೋದನ್ನ ಕೊಡ್ತಾರೆ ಅಲ್ವಾ? ಸೊ ಅದಕ್ಕೆ ಇನ್ಸ್ಟೆಂಟ್ ಅಂದರೆ ಕ್ವಿಕ್ಕಾಗಿ ಫೀಡ್ಬ್ಯಾಕ್ ಅನ್ನೋದನ್ನ ಕೊಡ್ತಾರೆ. ಇಲ್ಲಿ ಟ್ರೆಡಿಷ್ನಲ್ ಮಾರ್ಕೆಟಿಂಗಿಗೆ ಎಕ್ಸಾಂಪಲ್ ಆದರೆ ನ್ಯೂಸ್ ಪೇಪರ್ ಆ್ಯಡ್ಸು ಇದೆಲ್ಲ ಎಕ್ಸಾಂಪಲ್. ಬಟ್ ಡಿಜಿಟಲ್ನ ನಾವು ನೋಡೋದಾದರೆ ಸೋಷಿಯಲ್ ಮೀಡಿಯಾ ಆ್ಯಡ್ಸು ಡಿಜಿಟಲ್ಗೆ ಎಕ್ಸಾಂಪಲ್ ಆಗಿದೆ. ಓಕೆನಾ? ಇಷ್ಟು ಕೂಡ ಡಿಫ್ರೆನ್ಸಸ್ ಬಿಟ್ವೀನ್ ಟ್ರೆಡಿಷ್ನಲ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ ಪ್ರಿನ್ಸಿಪಲ್ಸ್ ಇನ್ ನ್ಯೂ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. ಸೊ ನ್ಯೂ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟಲ್ಲಿ ಯಾವ್ಯಾವ ರೀತಿ ಪ್ರಿನ್ಸಿಪಲ್ಸ್ ಇದೆ ಅಂದರೆ, ಫಸ್ಟ್ ಒನ್ ಡಿಜಿಟಲ್ ಇಂಟರಾಕ್ಷನ್. ಸೊ ಡಿಜಿಟಲ್ ಇಂಟರಾಕ್ಷನ್ ಅಂದರೆ ಏನು ಅಂದರೆ, ಇವಾಗ ಇಂಟರಾಕ್ಷನ್ ಅನ್ನೋದು ಯಾರೋ ಇವಾಗ ಗೊತ್ತಿಲ್ಲ ಅನ್ನೋದ್ರ ಜೊತೆನೋ ಅಥವಾ ಗೊತ್ತಿರೋ ಜೊತೆನೋ ಇಂಟರಾಕ್ಷನ್ ನಮಗೆ ಈಸಿ ಆಗಿರುತ್ತೆ. ಆಯಿತಾ? ಡಿಜಿಟಲ್ ವೇಯಲ್ಲಿ ಇರುತ್ತೆ. ಹಿಂಗೆ ಅಂದರೆ ಇವಾಗ ನಾವು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡ್ಬೋದು, ಕ್ವಿಕ್ಕಾಗಿ ಫೀಡ್ಬ್ಯಾಕ್ ಅನ್ನೋದನ್ನ ಕೊಡ್ಬೋದು. ಸೊ ನ್ಯೂ ಮಾರ್ಕೆಟಿಂಗಿಂದ ಬೇಗ ಫೀಡ್ಬ್ಯಾಕ್ ಅನ್ನೋದನ್ನ ಕೊಡ್ಬೋದು, ಅಥವಾ ಬೇಗ ಇಂಟರಾಕ್ಷನ್ ಅನ್ನೋದನ್ನ ಮಾಡ್ಬೋದು ಯಾರ ಜೊತೆ ಆದರೂ. ಓಕೆನಾ? ನೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್. ಸೊ ಇಲ್ಲಿ ಕಂಟೆಂಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ, ಇವಾಗ ಕಂಟೆಂಟು ಅಟ್ರಾಕ್ಟ್ ಆಗುತ್ತೆ. ಇವಾಗ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುವಂಥ ಒಂದು ಕಂಟೆಂಟ್ಸ್ ಅನ್ನೋದನ್ನ ಕೊಡಬೇಕು. ಎಕ್ಸಾಂಪಲ್ ವ್ಲಾಗರ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ವಿಡಿಯೋ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಕಂಟೆಂಟ್ ಇದ್ದರೆ ಏನಾಗುತ್ತೆ ಅಂದರೆ ಬೇಗನೆ ಕ್ವಿಕ್ ಆಗುತ್ತೆ. ಸೊ ಅದಕ್ಕೆ ಕಂಟೆಂಟ್ ಮಾರ್ಕೆಟಿಂಗ್. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಯಾರಿಗೆ ಯಾವ ಥರ ಕಂಟೆಂಟ್ ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್. ಅಂದರೆ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಎಲ್ಲ ಮೆಸೇಜಸ್ಸು ಕಾನ್ಸ್ಟೆಂಟ್ ಆಗಿರುತ್ತೆ, ಆ್ಯಂಡ್ ಎಲ್ಲ ಮೆಸೇಜಸ್ಸು ಕೂಡ ಜಾಸ್ತಿ ಲೀಕ್ ಆಗ್ದಂಗೆ ಆ್ಯಂಡ್ ಪ್ರಾಪರಾಗಿ ಯೂಸ್ ಆಗೋ ಥರ, ಆಯಿತಾ? ಆ ಥರ ಮೆಸೇಜಸ್ ಅನ್ನೋದೆಲ್ಲ ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಫೋಕಸ್. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಅಂದರೆ ಕಸ್ಟಮರ್ಗೆ ಯಾವ ರೀತಿ ಒಂದು ಪ್ರಾಡಕ್ಟ್ಸ್ ಅನ್ನೋದನ್ನ ಬೇಕು, ಯಾವುದವ್ರು ಇಷ್ಟಪಡ್ತಾರೆ ಅನ್ನೋದೆಲ್ಲ ಪ್ರಾಪರಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಅನ್ನೋದನ್ನ ಸಿಗೋದ್ರಿಂದ ಪ್ರಾಪರಾಗಿ ಎಲ್ಲ ಇನ್ಫಾರ್ಮೇಷನು ಗೊತ್ತಾಗುತ್ತೆ. ನೆಕ್ಸ್ಟು ಇನೋವೇಟಿವ್ ಟೆಕ್ನಾಲಜೀಸ್ ಅಂದರೆ ನ್ಯೂ ಐಡಿಯಾಸ್ ಆಗಿರ್ಬೋದು, ನ್ಯೂ ಜನ್ರೇಷನ್ಸ್ ಆಗಿರ್ಬೋದು, ಎಲ್ಲ ನ್ಯೂ ಜನ್ರೇಷನ್ಗೆ ಯಾವ ರೀತಿ ಐಡಿಯಾಸ್ ಬೇಕು ಎಲ್ಲನೂ ಕೂಡ ಅಡಾಪ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.